ಸ್ನೇಹಿತರೆ, ನಾಳೆ ಅತ್ಯಂತ ಪರಮ ಪವಿತ್ರವಾದಂತಹ ದಿನ, ಶುಕ್ರವಾರದ ದಿನ. ಈ ದಿನ ಅಮಾವಾಸ್ಯೆ ಕೂಡ ಇದೆ. ಶುಕ್ರವಾರ ಅಮಾವಾಸ್ಯೆ ಎರಡೂ ಒಟ್ಟಿಗೆ ಬಂದಿರೋದ್ರಿಂದ ಅತ್ಯಂತ ಶ್ರೇಷ್ಠ ದಿನ ಅಂತಲೇ ಹೇಳ್ಬೋದು. ಶುಕ್ರವಾರ ಮತ್ತು ಅಮಾವಾಸ್ಯೆ ಎರಡೂ ಕೂಡ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂತಹ ದಿನಗಳು. ಈ ದಿನ ಲಕ್ಷ್ಮಿಯನ್ನು ಯಾರೆಲ್ಲ ಭಕ್ತಿ ಶ್ರದ್ಧೆಯಿಂದ ಪೂಜಿಸಿ ಆರಾಧಿಸ್ತಾರೋ ಅಂಥವರ ಮನೆಯಲ್ಲಿ ಆ ತಾಯಿ ಬಂದು ನೆಲೆಯೂರ್ತಾಳೆ, ಬೇಡಿದ ವರವನ್ನು ಕರುಣಿಸ್ತಾಳೆ ಅಂತಲೇ ಹೇಳಲಾಗುತ್ತೆ. ಹಾಗೆ ಸ್ನೇಹಿತರೆ, ಹಣಕಾಸನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಜನ ಸಾಕಷ್ಟು ರೀತಿಯ ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಇರ್ತಾರೆ. ಅದನ್ನು ಮಾಡಿಕೊಂಡು ಫಲ ಕೂಡ ಅನುಭವಿಸಿರ್ತಾರೆ. ನಾನಿವತ್ತು ತಿಳಿಸ್ಕೊಡುವಂಥ ಈ ಪರಿಹಾರವನ್ನು ಈ ದಿನ ನೀವು ಸಾಯಂಕಾಲ ಮಾಡ್ಕೊಂಡು ನೋಡಿ. ಖಂಡಿತ ಅದರಲ್ಲಿ ಬದಲಾವಣೆ ಅಂತೂ ನೀವು ಗಮನಿಸ್ತೀರ. ಯಾಕಂದರೆ ಸ್ವಲ್ಪ ದಿನದಲ್ಲೇ ನಿಮ್ಮ ಮನೆಯಲ್ಲಿ ಎಷ್ಟೆಲ್ಲ ಧನಾಕರ್ಷಣೆ ಆಗುತ್ತೆ, ಹಣ ವೃದ್ಧಿ ಆಗುತ್ತೆ, ಹಣ ವ್ಯಯ ಆಗೋದು ತಪ್ಪತ್ತೆ. ಸುಮ್ಮನೆ ಅನಾವಶ್ಯಕವಾಗಿ ಖರ್ಚುಗಳಾಗ್ತಾ ಇರುತ್ತೆ. ಏನೋ ಒಂದು ತೊಂದರೆಗಳು ಬಂದುಬಿಡುತ್ತೆ, ದಿಢೀರ್ನೇ ತೊಂದರೆಗಳು ಬರುತ್ತೆ, ಬಂದು ಹಣ ಬಂದೇ ಹಾಗೆ ಹೋಗ್ಬಿಡುತ್ತೆ. ವ್ಯಾಪಾರ ವಹಿವಾಟುಗಳಲ್ಲಿ ವೃದ್ಧಿ ಇರೋದಿಲ್ಲ, ಕಷ್ಟಗಳಾಗ್ತಾ ಇರುತ್ತೆ, ಸಾಲ ಬಾಧೆಗಳಾಗ್ತಾ ಇರುತ್ತೆ. ಅದೆಲ್ಲ ಕೂಡ ನಿಮಗೆ ನಿರ್ಮೂಲ ಆಗ್ತಾ ಹೋಗುತ್ತೆ, ಪರಿಹಾರ ಆಗುತ್ತೆ. ಸಾಲ ಇದ್ದರೆ ಸಾಲ ತೀರಿಸ್ಕೊಳ್ಳೋದಕ್ಕೂ ದಾರಿ ಆಗುತ್ತೆ. ಒಟ್ಟಾರೆಯಾಗಿ ಬೀರುವಿನಲ್ಲಿ ಇಟ್ಟಂಥ ಹಣ ಹಾಗೇ ಇರುತ್ತೆ. ನೀವು ಗಮನಿಸ್ಬೋದು, ಈ ವಸ್ತುಗಳನ್ನು ಇಟ್ಟು ಹಣವನ್ನು ಇಟ್ಟು ನೀವು ಗಮನಿಸಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ದಿನದಲ್ಲೇ ಇದರಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ಹಾಗೆ ಇದರಲ್ಲಿ ಬೇ ಲೀಫ್ ಅಂದರೆ ಈ ಪಲಾವ್ ಎಲೆ ಅಥವಾ ಬಿರಿಯಾನಿ ಎಲೆ ಅಂತ ಏನು ಹೇಳ್ತೀವಿ, ಅದರಲ್ಲಿ ಕೂಡ ನಾವು ಏನು ಬೇಕು ನಮಗೆ ಅನ್ನೋದನ್ನು ಬರೆದಿಟ್ಟು ಈ ಹಣ ಇಡೋ ಜಾಗದಲ್ಲಿ ಇಡೋದ್ರಿಂದ ಖಂಡಿತ ಸ್ನೇಹಿತರೆ ವಿಪರೀತ ಧನಾಕರ್ಷಣೆ ಆಗುತ್ತೆ. ನೀವು ಏನು ಅಂದ್ಕೊಂಡಿರ್ತೀರ ಅದು ಖಂಡಿತ ಆಗುತ್ತೆ, ಆಶ್ಚರ್ಯ ಪಡ್ತೀರಾ. ಯಾಕಂದರೆ ಧನಾಕರ್ಷಣೆ ಮಾಡುವಂಥ ವಸ್ತುಗಳನ್ನು ಈ ದಿನ ನಾವು ಬೀರುವಿನಲ್ಲಿ ಇಟ್ಕೊಳ್ತಾ ಇದ್ದೀವಿ. ಇವತ್ತೇ ಯಾಕೆ ಇಟ್ಕೊಳ್ಬೇಕು ಅಂದರೆ, ಇವತ್ತು ಅಮಾವಾಸ್ಯೆ ತಿಥಿ ಇದೆ. ಅಮಾವಾಸ್ಯೆ ತಿಥಿ ಜೊತೆಗೆ ಶುಕ್ರವಾರ ಇದೆ. ಅಮಾವಾಸ್ಯೆ ತಿಥಿ ಶುಕ್ರವಾರ ಎರಡೂ ಒಟ್ಟಿಗೆ ಇದೆ ಅಂತಂದರೆ ಆ ದಿನ ತುಂಬ ಶ್ರೇಷ್ಠವಾದಂತಹ ದಿನ, ಧನಾಕರ್ಷಣೆ ಮಾಡ್ಕೊಳ್ಳುವಂತಹ ದಿನ, ಲಕ್ಷ್ಮಿಯ ಒಂದು ಸಂಚಾರವಿರುವಂತಹ ದಿನ. ಲಕ್ಷ್ಮಿ ನಿಮ್ಮನ್ನು ಅನುಗ್ರಹಿಸಬೇಕು ಅಂದರೆ ನಾನು ತಿಳಿಸ್ಕೊಡುವಂಥ ಒಂದು ಸಣ್ಣ ಪುಟ್ಟ ನಿಯಮಾವಳಿಗಳು, ತುಂಬ ಕಷ್ಟಪಡುವಂಥದ್ದೇನಿಲ್ಲ, ಸಣ್ಣ ಪುಟ್ಟ ನಿಯಮಾವಳಿಗಳನ್ನು ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಖರ್ಚು ಬರುತ್ತೆ. ಏನು ಖರ್ಚು ಅಂದರೆ ಮನೆಯಲ್ಲಿ ಇರುವಂಥ ವಸ್ತುಗಳಲ್ಲೇ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಅಂಗಡಿಯಿಂದ ಒಂದು ಸ್ವಲ್ಪ ಖರ್ಚು ಮಾಡಿ ಒಂದು 50 ರೂಪಾಯಿ 100 ರೂಪಾಯಿ ಒಳಗಡೆ ನೀವು ತೊಗೊಂಬಂದ್ಬಿಟ್ಟು ಈ ಪರಿಹಾರವನ್ನು ಮಾಡ್ಕೊಳ್ಬೋದು. ಸ್ನೇಹಿತರೆ, ಖಂಡಿತ ಬದಲಾವಣೆ ಗಮನಿಸಿ ಆಶ್ಚರ್ಯ ಪಡೋದ್ರಲ್ಲಿ ನೀವೇ ಆಶ್ಚರ್ಯ ಪಡ್ತೀರ. ಅಷ್ಟೊಂದು ನಿಮಗೆ ಬದಲಾವಣೆ ಆಗ್ತಾ ಹೋಗುತ್ತೆ. ಕೆಲವೊಂದನ್ನು ನಂಬಿಕೆಯಿಂದ ನಾವು ಮಾಡ್ಕೊಳ್ಬೇಕಾಗುತ್ತೆ. ಜೀವನದಲ್ಲಿ ನಾವು ಸಾಕಷ್ಟು ಸಂಕಷ್ಟಗಳು ಅನುಭವಿಸ್ತಾ ಇದ್ದೀವಿ, ಹಣ ವೃದ್ಧಿ ಆಗ್ತಾಯಿಲ್ಲ, ಕಷ್ಟದ ಮೇಲೆ ಕಷ್ಟ ಅನುಭವಿಸ್ತಾ ಇದ್ದೀವಿ. ಯಾವತ್ತಪ್ಪ ಈ ಕಷ್ಟದಿಂದ ಮುಕ್ತಿ, ಯಾವತ್ತು ನಮ್ಮ ಜೀವನ ಎಲ್ಲ ಸರಿ ಹೋಗುತ್ತೆ, ನಾವು ಯಾವತ್ತು ಒಂದು ಒಳ್ಳೆಯ ಸ್ಥಾನಕ್ಕೆ ಬರ್ತೀವಿ, ಶ್ರೀಮಂತಿಕೆ ಜೀವನವನ್ನು ಬಾಳ್ತೀವಿ ಅಂತ ಅಂದ್ಕೊಳ್ಳೋ ಅಂಥವ್ರು ಈ ಪರಿಹಾರ ಮಾಡ್ಕೊಂಡು ನೋಡಿ, ಹಣ ಯಾವ ರೀತಿ ನಿಮ್ಮ ಕೈಯಲ್ಲಿ ನಿಲ್ಲುತ್ತೆ, ಎಷ್ಟೊಂದ್ರ ಮಟ್ಟಕ್ಕೆ ನಿಮಗೆ ಧನಾಕರ್ಷಣೆ ಆಗುತ್ತೆ, ನಿಮ್ಮ ಜೀವನ ಬದಲಾಗುತ್ತೆ ಅನ್ನೋದು ನೋಡಿ ಆಶ್ಚರ್ಯ ಪಡೋದಂತೂ ಗ್ಯಾರಂಟಿ. ನೀವು ಸಾಯಂಕಾಲ ಸಮಯದಲ್ಲಿ ಮಾಡ್ಕೊಳ್ಳಿ, ಬೆಳಗ್ಗೆ ಬೇಗ ಎದ್ದೇಳಿ. ಈ ದಿನ ಅಮಾವಾಸ್ಯೆ ಇದೆ, ಶುಕ್ರವಾರ. ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ, ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ, ಅರಿಶಿನ ಕುಂಕುಮ ರಂಗೋಲಿಯನ್ನು ಇಟ್ಕೊಳ್ಳಿ. ನೆಲ ಒರೆಸುವಂಥ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಅರಿಶಿನವನ್ನು ಹಾಕ್ಕೊಂಡು ನೆಲವನ್ನು ಒರೆಸ್ಕೊಳ್ಳಿ. ಈ ದಿನ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿ ಕೆಟ್ಟ ಶಕ್ತಿಗಳು, ನೆಗೆಟಿವಿಟಿ ಇದ್ದಂಥ ಸಂದರ್ಭದಲ್ಲಿ ಅದೆಲ್ಲ ಹೊರಗೆ ಹೋಗುತ್ತೆ. ಏನಾದರೂ ಋಣಾತ್ಮಕ ಶಕ್ತಿ ದಾರಿದ್ರ್ಯ ಇತ್ತು ಅಂದ್ರೇ ಕೈಯಲ್ಲಿ ಬಿಡುಗಾಸು ನಿಲ್ಲೋದಿಲ್ಲ, ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಿರುತ್ತೆ. ಮೊದಲು ಅದಕ್ಕೆಲ್ಲ ನಾವು ಮುಕ್ತಿ ಕೊಟ್ಕೊಂಡು ನಾವು ಧನಾಕರ್ಷಣೆ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇದನ್ನೆಲ್ಲ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ ಕಲ್ಲುಪ್ಪೆಲ್ಲ ಹಾಕ್ಕೊಂಡು ನೆಲ ಒರೆಸ್ಕೊಳ್ಳಿ. ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡಿ, ಅಥವಾ ಮೈ ಕೈಗೆ ಸ್ವಲ್ಪ ಅರಿಶಿನ, ಒಂಚೂರು ಅರಿಶಿನ ಹಾಕ್ಕೊಂಡು ಮಾಡಿ, ಧನಾಕರ್ಷಣೆ ಆಗುತ್ತೆ. ಹೆಣ್ಮಕ್ಳು ಈ ರೀತಿ ಮಾಡೋದ್ರಿಂದ ಶುಕ್ರವಾರದ ದಿನ ಧನಾಕರ್ಷಣೆ ಆಗುತ್ತೆ. ಈ ರೀತಿ ಮಾಡಿಕೊಂಡು ಒಂದು ಶುಭ್ರವಾಗಿರುವಂತಹ ಒಂದು ಮಡಿ ಬಟ್ಟೆಯನ್ನು ಧರಿಸ್ಕೊಳ್ಳಿ. ಹಳದಿ ಅಥವಾ ಹಸಿರು ಅಥವಾ ಕೆಂಪು ಮಂಗಳಕರವಾದಂಥ ಬಣ್ಣದ ಬಟ್ಟೆಗಳನ್ನು ಧರಿಸಿ. ಕಪ್ಪು ಅಥವಾ ಕಂದು ಬಣ್ಣದ ಬಟ್ಟೆ, ನೀಲಿ ಬಣ್ಣದ ಬಟ್ಟೆಯನ್ನು ಈ ದಿನ ಧರಿಸೋದಕ್ಕೆ ಹೋಗಬೇಡಿ. ಧರಿಸ್ಕೊಂಡು ಅನಂತರ ನಿತ್ಯ ಪ್ರಕಾರದಲ್ಲಿ ಪೂಜೆ ಮಾಡ್ತೀರ, ಅದೇ ಪ್ರಕಾರದಲ್ಲಿ ನಿತ್ಯ ಪೂಜೆ ಮಾಡ್ತೀರಲ್ಲ ಅದೇ ರೀತಿ ಮಾಡ್ಕೊಳ್ಬೋದು. ವಿಶೇಷ ಅಂತಂದರೆ ಇದನ್ನೇ ಲಕ್ಷ್ಮಿಗೆ ಒಂದು ವಿಶೇಷ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ಏನಾದರೂ ಅಮ್ಮನವರಿಗೆ ಒಂದು ಸಿಹಿಯಾಗಿ ಏನಾದರೂ ನೈವೇದ್ಯವನ್ನು ಬೇಕಾದ್ರೆ ಸಮರ್ಪಿಸ್ಬೋದು. ಅಮ್ಮನವರಿಗೆ ಶುಕ್ರವಾರದ ದಿನ ಅಮ್ಮನವರಿಗೆ ನೈವೇದ್ಯ ಸಮರ್ಪಿಸಿ ದೀಪಾರಾಧನೆ ಮಾಡ್ಕೊಂಡ್ರಿ, ತುಪ್ಪದ ದೀಪಾರಾಧನೆ ಮಾಡ್ಕೊಂಡ್ರಿ ಅಂದರೆ ಅಮ್ಮನವರು ಒಲ್ದು ಬರ್ತಾರೆ ಅಂತಲೇ ಹೇಳಲಾಗುತ್ತೆ. ಈ ಪ್ರಕಾರದಲ್ಲೆಲ್ಲ ಮಾಡಿಕೊಂಡು ಅನಂತರವಾಗಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ತಾಮ್ರದ ಪ್ಲೇಟು ಅಥವಾ ಮಣ್ಣಿನ ಪ್ಲೇಟು, ಇವೆರಡರಲ್ಲಿ ಯಾವುದಾದ್ರೂ, ಅಥವಾ ಗಾಜಿನ ಪ್ಲೇಟು, ಇದು ಈ ಥರ ಇದೆ ಅಂತ ಹೇಳಿದರೆ ಮೂರಲ್ಲಿ ಬೇಕಾದ್ರೆ ಯಾವುದಾದ್ರೂ ಬೇಕಾದ್ರೆ ತೆಗೆದುಕೊಳ್ಳಿ. ಅದಿಲ್ಲ ಅಂತಂದರೆ ಒಂದು ಬಟ್ಟೆ, ಕೆಂಪು ಬಟ್ಟೆ ತೆಗೆದುಕೊಂಡು ಅದರಲ್ಲೂ ಕೂಡ ಮಾಡ್ಕೊಳ್ಬೋದು. ಪ್ಲೇಟಲ್ಲಿ ಬೇಕಾದ್ರೆ ಇಟ್ಕೊಳ್ಬೋದು, ಕೆಂಪು ಬಟ್ಟೆಯಲ್ಲಿ ಬೇಕಾದರೂ ಇಟ್ಕೊಳ್ಬೋದು. ಕೆಂಪು ಬಟ್ಟೆನ ಬೀರುವಿನ ಒಳಗಡೆ ಹಾಸಿ ಅದನ್ನೇ ಇಟ್ಕೊಳ್ಬೋದು. ಫಸ್ಟು ನೀವು ಒಂದು ಪ್ಲೇಟ್ ಮೇಲೆ ಈ ವಸ್ತುಗಳನ್ನೆಲ್ಲ ಇಟ್ಕೊಳ್ಬೇಕಾಗುತ್ತೆ. ಮುಖ್ಯವಾಗಿ ಮೊದಲನೇದಾಗಿ ಒಂದು 5 ಕಾಯಿನ ತೊಗೊಳ್ಳಿ, 5 ರೂಪಾಯಿದು ಒಂದು 5 ಕಾಯಿನ ತೊಗೊಳ್ಳಿ. ಹಾಗೆ ಅದ್ರ ಜೊತೆಗೆ ನಿಮ್ಮ ಕೈಯಲ್ಲಿ ಎಷ್ಟು ಸಿಗುತ್ತೆ ಅಷ್ಟು ಲವಂಗ ತೆಗೆದುಕೊಳ್ಳಿ, ಎಷ್ಟು ಸಿಗುತ್ತೆ ಅಷ್ಟು ಏಲಕ್ಕಿ ತೆಗೆದುಕೊಳ್ಳಿ.
ಎಷ್ಟು ಸಿಗುತ್ತೋ ಅಷ್ಟು ಚಕ್ಕೆ ತೆಗೆದುಕೊಳ್ಳಿ. ಈ 3 ಪದಾರ್ಥ ಮಸಾಲ ಪದಾರ್ಥಗಳನ್ನು ತೆಗೆದುಕೊಳ್ಳಿ. ಅದಾದಮೇಲೆ ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಕುಂಕುಮ ಅಂದರೆ ಮಂಗಳಕರವಾದಂಥದ್ದು, ಹಾಗಾಗಿ ಅರಿಶಿನ ಕುಂಕುಮ ಹಾಕ್ಕೊಳ್ಳಿ. ಹಾಗೆ ಅದರ ಜೊತೆಗೆ 101 ರೂಪಾಯಿ ಆಗಲಿ, 1001 ರೂಪಾಯಿ ಆಗಲಿ, 501 ರೂಪಾಯಿ ಆಗಲಿ, ಅದೆಲ್ಲ 1 ರೂಪಾಯಿ ಜೊತೆಗೇ ಇಡಬೇಕು ನೀವು. ಇಡಿ. ಹಾಗೆಯೇ ಅದ್ರ ಜೊತೆಗೆ ಒಂದು ಬೇ ಲೀಫ್ ಅಥವಾ ಪಲಾವ್ ಎಲೆ ಅಂತ ಏನು ಹೇಳ್ತೀವಿ ನೋಡಿ, ಅದನ್ನು ತೆಗೆದುಕೊಂಡು ಅದರಲ್ಲಿ ನಿಮ್ಗೊಂದು 1,00,000 ದುಡ್ಡು ಬೇಕಾಗಿದೆ ಒಂದು 2-3 ತಿಂಗಳಲ್ಲಿ ಅಂತ ಹೇಳಿದ್ರೆ 1,00,000 ಅಂತ ಹಣ ಬರೆದ್ಬಿಟ್ಟು ಅದ್ರ ಮೇಲೆ ಒಂದು ಕೆಂಪು ಬಣ್ಣದ ಪೆನ್ನಿಂದ ಬರೆದ್ಬಿಟ್ಟು ಅದನ್ನು ಕೂಡ ಈ ಪ್ಲೇಟ್ ಮೇಲೆ ಇಟ್ಕೊಳ್ಳಿ. ಇಷ್ಟು ಪದಾರ್ಥ ಇಟ್ಕೊಳ್ಳಿ. ಇದರಲ್ಲಿ ನಾವು ಮಸಾಲ ಪದಾರ್ಥಗಳು ಚಕ್ಕೆ, ಲವಂಗ, ಏಲಕ್ಕಿಯನ್ನು ಉಪಯೋಗಿಸ್ತೀವಿ. ಇದ್ರ ಜೊತೆಗೆ ನೀವು ಈ ನಕ್ಷತ್ರದ ಹೂವು ಅಂತ ಏನು ಹೇಳ್ತಾರೆ, ಮೊಗ್ಗು, ಮರಾಠಿ ಮೊಗ್ಗು, ಅವನ್ನ ಕೂಡ ಬಳಸ್ಕೊಳ್ಬೋದು. ಈ ಮಸಾಲ ಪದಾರ್ಥಗಳು ಧನಾಕರ್ಷಣೆ ಮಾಡ್ತವೆ. ಲಕ್ಷ್ಮೀ ದೇವಿಗೆ ಇದರ ಸುವಾಸನೆ ಬಹಳ ಇಷ್ಟ ಆಗುತ್ತೆ. ಈ ಮಸಾಲ ಪದಾರ್ಥಗಳನ್ನು ನಾವು ಇದರಲ್ಲಿ ಬಳಸ್ತಾ ಇದ್ದೀವಿ ಅಂದಾಗ ಆ ಲಕ್ಷ್ಮಿ ಧನಾಕರ್ಷಣೆ ಆಗುತ್ತೆ. ಹಾಗೆ ಚಕ್ಕೆ ವಾಸನೆ, ಚಕ್ಕೆ ಕುಬೇರನನ್ನು ಆಕರ್ಷಿಸುವಂಥದ್ದು. ಹಾಗಾಗಿ ಈ ವಸ್ತುಗಳನ್ನು ನಾವು ಇಲ್ಲಿ ಉಪಯೋಗಿಸ್ಕೊಳ್ಬೇಕು. ಇನ್ನು ಬೇ ಲೀಫು ಅಷ್ಟೇ ಸ್ನೇಹಿತರೆ, ಧನಾಕರ್ಷಣೆ ಮಾಡುವಂಥ ಶಕ್ತಿ, ಹಣಕ್ಕೆ ಬಂದಿರುವಂಥ ದಾರಿದ್ರ್ಯವನ್ನು ನಿವಾರಣೆ ಮಾಡುವಂಥ ಶಕ್ತಿ ಬೇ ಲೀಫ್ಗಿದೆ. ಧನಾಕರ್ಷಣೆ ಮಾಡುವ ಶಕ್ತಿ ಇರೋದ್ರಿಂದ ನಾವು 1,00,000 ಅಂತ ಬರೆದಿಟ್ಟರೆ 1,00,000 ಹಣ ನಮಗೆ ಶೀಘ್ರದಲ್ಲಿ ನಾವು ಅಂದುಕೊಂಡ ರೀತಿಯಲ್ಲಿ ನಮಗೆ ಧನಾಕರ್ಷಣೆ ಆಗ್ತಾ ಹೋಗುತ್ತೆ. ಈ ಪ್ಲೇಟಲ್ಲಿ ಇಷ್ಟನ್ನೆಲ್ಲ ನಾವು ಜೋಡಿಸಿ ಇಟ್ಕೊಂಡು ಅದನ್ನು ನಾವು ದೇವರ ಮುಂದೆ, ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟು ಅಮ್ಮನವರಿಗೆ ದೀಪಾರಾಧನೆ ಮಾಡಿ ಪೂಜಿಸಿ ಭಕ್ತಿ ಶ್ರದ್ಧೆಯಿಂದ, ಅಮ್ಮ ನಾನು ಈ ಒಂದು ತಂತ್ರವನ್ನು ನನ್ನ ಒಂದು ಧನಾಕರ್ಷಣೆಗೋಸ್ಕರ ಮಾಡ್ತಾ ಇದ್ದೀನಿ, ವಿಪರೀತ ಕಷ್ಟದಲ್ಲಿದ್ದೀನಿ, ನನ್ನ ಕಷ್ಟಗಳು ಸಾಲ ಬಾಧೆಗಳು ನಿವಾರಣೆ ಆಗಬೇಕು, ಹಣಕಾಸು ವೃದ್ಧಿ ಆಗಬೇಕು, ವ್ಯಾಪಾರ ವಹಿವಾಟುಗಳು ಅಭಿವೃದ್ಧಿ ಆಗಬೇಕು, ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಬೇಕು, ಒಟ್ಟಾರೆಯಾಗಿ ಕುಟುಂಬದಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು, ಸಾಲ ಬಾಧೆಗಳನ್ನ ದೂರ ಮಾಡಿಕೊಂಡು ನೆಮ್ಮದಿಯಾಗಿರಬೇಕು ಅಂತ ಬೇಡ್ಕೊಂಡು ಅಮ್ಮನವರಿಗೆ ಒಂದು ಧೂಪ ದೀಪವನ್ನು ಮಾಡಿಕೊಂಡು ಅನಂತರ ಇದನ್ನು ತೆಗೆದು ನೀವು ಬೀರುವಿನಲ್ಲಿ ಹಾಗೆ ಪ್ಲೇಟ್ ಸಮೇತವಾಗಿ ಇಟ್ಬಿಡಿ. ನೀವು ದುಡಿದಂಥ ಹಣ ನಿಮ್ಮ ಕೈಯಲ್ಲಿ ಎಷ್ಟಾದರೂ ಆಗಲಿ ಸ್ನೇಹಿತರೆ, ಒಂದು ದಿನ ಪ್ರತಿದಿನ ನೀವು ಪ್ರತಿನಿತ್ಯ ಸಂಪಾದನೆ ಮಾಡೋವಂಥವ್ರಾಗಿರ್ಬೋದು, ಅಥವಾ ನೀವು ತಿಂಗಳಿಗೊಂದ್ಸತಿ ಸಂಪಾದನೆ ಮಾಡೋವಂಥವ್ರು ಆಗಿರ್ಬೋದು. ನಿಮ್ಮ ಕೈಯಲ್ಲಿ ಪ್ರತಿನಿತ್ಯ ಸಂಪಾದನೆ ಮಾಡೋದಾದರೆ ಒಂದು 10 ರೂಪಾಯಿ ಆಗಲಿ, 100 ರೂಪಾಯಿ ಆಗಲಿ, 500 ಆಗಲಿ, 1000 ಆಗಲಿ, ನಿಮ್ಗೆ ಎಷ್ಟಿರುತ್ತೆ ಅಷ್ಟನ್ನು ತಂದು ಆ ಪ್ಲೇಟ್ ಮೇಲೆ ಇಟ್ಕೊಳ್ತಾ ಹೋಗಿ. ಆ ಪ್ಲೇಟ್ ಮೇಲೆ ದುಡ್ಡನ್ನು ಇಟ್ಕೊಳ್ತಾ ಹೋಗಿ. ತಿಂಗಳು ಸಂಬಳ ತಾಂತೀರ, ತಿಂಗಳು ಸಂಬಳ ಅದನ್ನೇ ಇಟ್ಕೊಳ್ತಾ ಹೋಗಿ. ಮನೆಯಿಂದ ಹೊರಗಡೆ ಹೋಗಿ ಬಂದಾದಮೇಲೆ ಎಷ್ಟು ನಿಮ್ಮ ಜೇಬಲ್ಲಿ ಇರುತ್ತೋ ಅಷ್ಟು ದುಡ್ಡನ್ನು ತೆಗೆದುಕೊಂಡು ನಿಮ್ಮ ಖರ್ಚಿಗೆ ಏನು ಬೇಕು ಅದನ್ನು ಇಟ್ಕೊಂಡು ಅದನ್ನು ತೆಗೆದು ಅದರಲ್ಲಿ ಇಟ್ಕೊಂಡು ಒಂದು 5 ರೂಪಾಯಿ ಆಗಲೂ ಪರವಾಗಿಲ್ಲ, 10 ರೂಪಾಯಿ ಆದರೂ ಪರವಾಗಿಲ್ಲ, ಈ ರೀತಿ ಇಡ್ತಾ ಬನ್ನಿ. ನೀವು ನೋಡ್ತಾ ಹೋಗ್ತಾ ಇದ್ದಂಗೆ ಯಾವುದಾದ್ರೂ ಒಂದು ಮೂಲದಿಂದ ನಿಮಗೆ ಹಣ ಬರ್ತಾ ಹೋಗುತ್ತೆ, ಹಣನ ಆಕರ್ಷಣೆ ಮಾಡ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಧನಾಕರ್ಷಣೆ ಮಾಡುವಂಥ ಶಕ್ತಿ ಈ ವಸ್ತುಗಳಿಗಿದೆ. ಇದನ್ನು ಈ ರೀತಿ ಮಾಡಿಕೊಂಡು ಹಣ ನೀವು ಅಂದ್ಕೊಂಡಷ್ಟು ದಿನದಲ್ಲಿ ನಿಮ್ಗೆ ಹಣ ಸೇರ್ತಾ ಹೋಗುತ್ತೆ. ಇದೆಲ್ಲ ಆದಮೇಲೆ ಇದನ್ನೇನು ಬಿಸಾಕಬೇಕಾ ಮಾಡಬೇಕಾ ಏನಿಲ್ಲ. 6 ತಿಂಗಳಿಟ್ರು ಏನೂ ಆಗಲ್ಲ, ವರ್ಷ ಇಟ್ಟರು ಏನಾಗಲ್ಲ, ಬದಲಾವಣೆ ಬೇಕಾದ್ರೆ ಮಾಡ್ಕೊಳ್ಳಿ. ಈ ಪದಾರ್ಥಗಳನ್ನು, ಈ ಮಸಾಲ ಪದಾರ್ಥಗಳನ್ನ ಹಸಿರು ಗಿಡದಲ್ಲಿ ಹಾಕ್ಕೊಂಡು ಮತ್ತೆ ಹೊಸ ಪದಾರ್ಥಗಳನ್ನ ಇಟ್ಕೊಳ್ಬೋದು. ಹಣವನ್ನು ಮಾಮೂಲಿಯಾಗಿ ನೀವು ಇಟ್ಕೊಳ್ತಾ ಹೋಗಿ. ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ, ಮಾಡ್ಕೊಂಡು ನೋಡಿ, ಖಂಡಿತ ಆಶ್ಚರ್ಯ ಪಡ್ತೀರಾ. ಅದೃಷ್ಟ ನಿಮ್ಮನ್ನು ಹೋಲಿದು ಬರುತ್ತೆ. ಧನ್ಯವಾದಗಳು.